ಮನೆಯಲ್ಲಿ ಸಹ ಯಾರು ಇರಲಿಲ್ಲ, ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಜೋರಾದ ಮಳೆಗೆ ಇದು ಈ ತರ ಘಟನೆ ನಡೆದಿದೆ. ಇದು ಮಣ್ಣು ಕಂಪ್ಲೀಟ್ ಬಂದುಂಟಲ್ಲ, ಅದ್ರ ಮೇಲೆ ಇಲ್ಲಿ ಒಂದು ಬಾವಿ ಇತ್ತು, ಕಂಪ್ಲೀಟ್ ಇದಕ್ಕೆ ಇದಾಗಿದೆ. ಇದು ಈ ಭಾಗದಲ್ಲಿ ಮನೆ ತುಂಬಾ ಇದೆ, ಒಂದು 150 ಮೇಲೆ 70 ಮನೆ ಇದೆ ಈ ಕಡೆ. ಅದೇ ಈ ಭಾಗದಲ್ಲಿ ಒಂದು 5-6-8 ಮನೆಗೆ ಇದಾಗಿದೆ ಈ ಕಡೆ. ಮತ್ತೆ ನೋಡಿ ಆ ಕಡೆ ಕೆಳಗಡೆ ಎಲ್ಲ ಈ ಮನೆಯವರು ಈಗ ನಾವು ಊರಿನವರು ಸೇರಿ ಒಂದು ಸ್ಥಳಾಂತರ ಮಾಡಿಸಿದ್ದೇವೆ. ಇದು ಈಗ ಮನೆ ಏನು ಕಾಲು ವರ್ಷ ನಿಮ್ಗೆ ಕಾಣ್ತಾ ಇದೆ, ಇದು ಪರ್ಫೆಕ್ಟ್ ಅಲ್ಲ, ಇದಕ್ಕೆ ಯಾವಾಗ ಸಹ ಬೀಳ್ಬಹುದು. ಅರ್ಧಂಬರ್ಧವಾಗಿ ನೀವು ನೋಡಿದ್ರೆ ಗೊತ್ತಾಗ್ತದೆ ಆ ಕಡೆಯಿಂದ. ಮನೆಯಲ್ಲಿ ಸಹ ಯಾರು ಇರಲಿಲ್ಲ, ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಒಂದಷ್ಟು ಕಡೆ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದೆ. ಅದರಂತೆ ಮಂಗಳೂರು ಹೊರವಲಯದ ಕಣ್ಣೂರು ಸಮೀಪದಲ್ಲಿ ಗುಡ್ಡ ಕುಸಿತ ಆಗಿ ಮನೆಗಳ ಮೇಲೆ ಬಿದ್ದಿರುವಂತದ್ದು. ನಾನೀಗ ಅದೇ ಪ್ರದೇಶದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಮೇಲ್ಭಾಗದಲ್ಲಿ ಯಾವ ರೀತಿಯಂತ ಗುಡ್ಡ ಪ್ರದೇಶ ಇದೆ ಅನ್ನುವಂಥದ್ದು. ಅಂದ್ರೆ ಈ ಒಂದು ಮನೆಗಳೇ ಗುಡ್ಡ ಪ್ರದೇಶದ ಮೇಲ್ಭಾಗದಲ್ಲಿ ಇರುವಂತಹ ಮನೆ, ಆ ಮನೆಗಳ ಮೇಲೆ ಮತ್ತಷ್ಟು ಗುಡ್ಡ ಪ್ರದೇಶ ಇರುವಂತದ್ದು. ಏನು ಮೊನ್ನೆಯಿಂದ ಬಹಳಷ್ಟು ಜೋರಾದಂತಹ ಮಳೆ ಮಂಗಳೂರು ಭಾಗದಲ್ಲಿ ಬರ್ತಾ ಇರುವಂತದ್ದು. ಮಳೆಯ ಪರಿಣಾಮವಾಗಿ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗಿರುವಂತದ್ದು. ಅಂದ್ರೆ ಮೇಲ್ಭಾಗದ ಮಣ್ಣು ಕುಸಿದು ಕೆಳಭಾಗದ ಮನೆಗಳ ಮೇಲೆ ಬಿದ್ದಿರುವಂತದ್ದು. ಸುಮಾರು 4 ಮನೆಗಳಿಗೆ ಆ ಗುಡ್ಡ ಕುಸಿತದಿಂದ ಹಾನಿಯಾಗಿರುವಂತದ್ದು. ಪ್ರಮುಖವಾಗಿ ಈ ಕೆಳಭಾಗದಲ್ಲಿ ಏನು ಹಂಚಿನ ಮನೆ ಏನಿದೆ ಅದು ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ನೀವು ಆ ಮನೆಯ ಮೇಲ್ಭಾಗದಲ್ಲಿ ಬಿದ್ದಂತಹ ಮಣ್ಣನ್ನು ಕೂಡ ಗಮನಿಸಬಹುದು. ಹೆಚ್ಚಿನ ಮಣ್ಣು ಈ ಭಾಗದಲ್ಲಿ ಬಿದ್ದಿರುವಂತದ್ದು. ಜೊತೆಗೆ ಮೇಲ್ಭಾಗದ ಮರಗಳು ಕೂಡ ಕುಸಿತು ಆ ಮನೆಯ ಮೇಲ್ಭಾಗಕ್ಕೆ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಆ ಮನೆಯಲ್ಲಿ ನಿನ್ನೆ ಯಾರು ಇರಲಿಲ್ಲ. ಅಂದ್ರೆ ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ರು, ಹಾಗಾಗಿ ಆ ಮನೆಯಲ್ಲಿ ಯಾರು ಇರಲಿಲ್ಲ. ಹೀಗಾಗಿ ದೊಡ್ಡ ಒಂದು ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಜೊತೆಗೆ ಆ ಒಂದು ಮಣ್ಣು ಏನಿದೆ ಆ ಮಣ್ಣು ಕೊಚ್ಚಿಕೊಂಡು ಬಂದು ಈ ಭಾಗದಲ್ಲಿ ಶೇಖರಣೆ ಆಗಿರುವಂತದ್ದು ದೃಶ್ಯ ಗಮನಿಸಬಹುದು. ಕೆಳಭಾಗದ ಮನೆಯ ಪಕ್ಕದಲ್ಲಿ ಈ ರೀತಿಯಾಗಿ ಮಣ್ಣು ತುಂಬಿಕೊಂಡಿರುವಂತದ್ದು. ಅಂದ್ರೆ ಗುಡ್ಡದ ಮೇಲ್ಭಾಗದ ಮಣ್ಣು ಕುಸಿದು ಈ ಭಾಗದಲ್ಲಿ ಶೇಖರಣೆ ಆಗಿರುವಂತದ್ದು. ಜೊತೆಗೆ ಆ ಭಾಗದಲ್ಲಿ ಒಂದು ಬಾವಿ ಕೂಡ ಇತ್ತು, ಬಾವಿ ಸಂಪೂರ್ಣವಾಗಿ ಮಣ್ಣಿನಿಂದ ಆವೃತಗೊಂಡಿರುವಂತದ್ದು. ಜೊತೆಗೆ ಒಂದಷ್ಟು ಮರಗಳು ಕೂಡ ಈ ಭಾಗದಲ್ಲಿ ಬಿದ್ದಿರುವಂತದ್ದು. ಆ ಮನೆ ಜೊತೆಗೆ ಈ ಒಂದಷ್ಟು ಅಂದ್ರೆ ಈ ಭಾಗದ ಒಂದಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿರುವಂತಂದ್ರೆ ಆ ಮೇಲ್ಭಾಗದ ಬೃಹದಾಕಾರದ ಗುಡ್ಡ ಇರುವ ಕಾರಣವಾಗಿ ಆ ಗುಡ್ಡದ ಮಣ್ಣು ಈ ರೀತಿಯಾಗಿ ಕುಸಿತ ಕಂಡಿರುವಂತದ್ದು. ಜೊತೆಗೆ ನೀವೊಂದು ನೀರು ಬಂದಿರತಕ್ಕಂತ ದಾರಿ ನೋಡಬಹುದು. ಅಂದ್ರೆ ಮೇಲ್ಭಾಗದಲ್ಲಿ ಏನು ನೀರು ಏಕಸಮನೆ ಬಂದು ಈ ರೀತಿಯಾಗಿ ಮಣ್ಣು ಕೂಡ ಅದಕ್ಕೆ ಕೊಚ್ಚಿಕೊಂಡು ಬಂದಿರುವಂತದ್ದು. ಈಗಲೂ ಕೂಡ ಅದೇ ಮಾರ್ಗವಾಗಿ ನೀರು ಹರಿತಾ ಇರುವಂತದ್ದನ್ನು ಕೂಡ ನೋಡಬಹುದು. ಇಂತಹ ಘಟನೆಗಳು ಮಂಗಳೂರಿನ ಕೆಲವು ಭಾಗದಲ್ಲಿ ನಡೀತಾ ಇರುವಂತದ್ದು. ಮತ್ತಷ್ಟು ಕುಸಿಯುವಂತಹ ಭೀತಿಯಲ್ಲಿದೆ. ಮತ್ತೆ ಕೆಲವೊಂದಿಷ್ಟು ಮನೆಗಳಿಗೆ ಹಾನಿ ಕೂಡ ಆಗಿರುವಂತದ್ದು. ಆ ಮನೆ ಹಾನಿಯಾದವರನ್ನು ಸದ್ಯಕ್ಕೆ ಬೇರೆ ಕಡೆ ಸ್ಥಳಾಂತರ ಕೂಡ ಇಲ್ಲಿನವರು ಸೇರಿಕೊಂಡು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮನೆಯಲ್ಲಿ ಸಹ ಯಾರು ಇರಲಿಲ್ಲ, ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಜೋರಾದ ಮಳೆಗೆ ಇದು ಈ ತರ ಘಟನೆ ನಡೆದಿದೆ. ಇದು ಮಣ್ಣು ಕಂಪ್ಲೀಟ್ ಬಂದುಂಟಲ್ಲ, ಅದ್ರ ಮೇಲೆ ಇಲ್ಲಿ ಒಂದು ಬಾವಿ ಇತ್ತು, ಕಂಪ್ಲೀಟ್ ಇದಕ್ಕೆ ಇದಾಗಿದೆ. ಇದು ಈ ಭಾಗದಲ್ಲಿ ಮನೆ ತುಂಬಾ ಇದೆ, ಒಂದು 150 ಮೇಲೆ 70 ಮನೆ ಇದೆ ಈ ಕಡೆ. ಅದೇ ಈ ಭಾಗದಲ್ಲಿ ಒಂದು 5-6-8 ಮನೆಗೆ ಇದಾಗಿದೆ ಈ ಕಡೆ. ಮತ್ತೆ ನೋಡಿ ಆ ಕಡೆ ಕೆಳಗಡೆ ಎಲ್ಲ ಈ ಮನೆಯವರು ಈಗ ನಾವು ಊರಿನವರು ಸೇರಿ ಒಂದು ಸ್ಥಳಾಂತರ ಮಾಡಿಸಿದ್ದೇವೆ. ಇದು ಈಗ ಮನೆ ಏನು ಕಾಲು ವರ್ಷ ನಿಮ್ಗೆ ಕಾಣ್ತಾ ಇದೆ, ಇದು ಪರ್ಫೆಕ್ಟ್ ಅಲ್ಲ, ಇದಕ್ಕೆ ಯಾವಾಗ ಸಹ ಬೀಳ್ಬಹುದು. ಅರ್ಧಂಬರ್ಧವಾಗಿ ನೀವು ನೋಡಿದ್ರೆ ಗೊತ್ತಾಗ್ತದೆ ಆ ಕಡೆಯಿಂದ. ಮನೆಯಲ್ಲಿ ಸಹ ಯಾರು ಇರಲಿಲ್ಲ, ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಒಂದಷ್ಟು ಕಡೆ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದೆ. ಅದರಂತೆ ಮಂಗಳೂರು ಹೊರವಲಯದ ಕಣ್ಣೂರು ಸಮೀಪದಲ್ಲಿ ಗುಡ್ಡ ಕುಸಿತ ಆಗಿ ಮನೆಗಳ ಮೇಲೆ ಬಿದ್ದಿರುವಂತದ್ದು. ನಾನೀಗ ಅದೇ ಪ್ರದೇಶದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಮೇಲ್ಭಾಗದಲ್ಲಿ ಯಾವ ರೀತಿಯಂತಹ ಗುಡ್ಡ ಪ್ರದೇಶ ಇದೆ ಅನ್ನುವಂಥದ್ದು. ಅಂದ್ರೆ ಈ ಒಂದು ಮನೆಗಳೇ ಗುಡ್ಡ ಪ್ರದೇಶದ ಮೇಲ್ಭಾಗದಲ್ಲಿ ಇರುವಂತಹ ಮನೆ, ಆ ಮನೆಗಳ ಮೇಲೆ ಮತ್ತಷ್ಟು ಗುಡ್ಡ ಪ್ರದೇಶ ಇರುವಂತದ್ದು. ಏನು ಮೊನ್ನೆಯಿಂದ ಬಹಳಷ್ಟು ಜೋರಾದಂತಹ ಮಳೆ ಮಂಗಳೂರು ಭಾಗದಲ್ಲಿ ಬರ್ತಾ ಇರುವಂತದ್ದು. ಮಳೆಯ ಪರಿಣಾಮವಾಗಿ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗಿರುವಂತದ್ದು. ಅಂದ್ರೆ ಮೇಲ್ಭಾಗದ ಮಣ್ಣು ಕುಸಿದು ಕೆಳಭಾಗದ ಮನೆಗಳ ಮೇಲೆ ಬಿದ್ದಿರುವಂತದ್ದು. ಸುಮಾರು 4 ಮನೆಗಳಿಗೆ ಆ ಗುಡ್ಡ ಕುಸಿತದಿಂದ ಹಾನಿಯಾಗಿರುವಂತದ್ದು. ಪ್ರಮುಖವಾಗಿ ಈ ಕೆಳಭಾಗದಲ್ಲಿ ಏನು ಹಂಚಿನ ಮನೆ ಏನಿದೆ ಅದು ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ನೀವು ಆ ಮನೆಯ ಮೇಲ್ಭಾಗದಲ್ಲಿ ಬಿದ್ದಂತಹ ಮಣ್ಣನ್ನು ಕೂಡ ಗಮನಿಸಬಹುದು. ಹೆಚ್ಚಿನ ಮಣ್ಣು ಈ ಭಾಗದಲ್ಲಿ ಬಿದ್ದಿರುವಂತದ್ದು. ಜೊತೆಗೆ ಮೇಲ್ಭಾಗದ ಮರಗಳು ಕೂಡ ಕುಸಿತು ಆ ಮನೆಯ ಮೇಲ್ಭಾಗಕ್ಕೆ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಆ ಮನೆಯಲ್ಲಿ ನಿನ್ನೆ ಯಾರು ಇರಲಿಲ್ಲ. ಅಂದ್ರೆ ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ರು, ಹಾಗಾಗಿ ಆ ಮನೆಯಲ್ಲಿ ಯಾರು ಇರಲಿಲ್ಲ. ಹೀಗಾಗಿ ದೊಡ್ಡ ಒಂದು ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಜೊತೆಗೆ ಆ ಒಂದು ಮಣ್ಣು ಏನಿದೆ ಆ ಮಣ್ಣು
ಕೊಚ್ಚಿಕೊಂಡು ಬಂದು ಈ ಭಾಗದಲ್ಲಿ ಶೇಖರಣೆ ಆಗಿರುವಂತದ್ದು ದೃಶ್ಯ ಗಮನಿಸಬಹುದು. ಕೆಳಭಾಗದ ಮನೆಯ ಪಕ್ಕದಲ್ಲಿ ಈ ರೀತಿಯಾಗಿ ಮಣ್ಣು ತುಂಬಿಕೊಂಡಿರುವಂತದ್ದು, ಅಂದ್ರೆ ಗುಡ್ಡದ ಮೇಲ್ಭಾಗದ ಮಣ್ಣು ಕುಸಿದು ಈ ಭಾಗದಲ್ಲಿ ಶೇಖರಣೆ ಆಗಿರುವಂತದ್ದು. ಜೊತೆಗೆ ಆ ಭಾಗದಲ್ಲಿ ಒಂದು ಬಾವಿ ಕೂಡ ಇತ್ತು. ಬಾವಿ ಸಂಪೂರ್ಣವಾಗಿ ಮಣ್ಣಿನಿಂದ ಆವೃತಗೊಂಡಿರುವಂತದ್ದು. ಜೊತೆಗೆ ಒಂದಷ್ಟು ಮರಗಳು ಕೂಡ ಈ ಭಾಗದಲ್ಲಿ ಬಿದ್ದಿರುವಂತದ್ದು. ಆ ಮನೆ ಜೊತೆಗೆ ಈ ಒಂದಷ್ಟು ಅಂದ್ರೆ ಈ ಭಾಗದ ಒಂದಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿರುವಂತಂದ್ರೆ ಆ ಮೇಲ್ಭಾಗದ ಬೃಹದಾಕಾರದ ಗುಡ್ಡ ಇರುವ ಕಾರಣವಾಗಿ ಆ ಗುಡ್ಡದ ಮಣ್ಣು ಈ ರೀತಿಯಾಗಿ ಕುಸಿತ ಕಂಡಿರುವಂತದ್ದು. ಜೊತೆಗೆ ನೀವೊಂದು ನೀರು ಬಂದಿರತಕ್ಕಂತ ದಾರಿ ನೋಡಬಹುದು. ಅಂದ್ರೆ ಮೇಲ್ಭಾಗದಲ್ಲಿ ಏನು ನೀರು ಏಕಸಮನೆ ಬಂದು ಈ ರೀತಿಯಾಗಿ ಮಣ್ಣು ಕೂಡ ಅದಕ್ಕೆ ಕೊಚ್ಚಿಕೊಂಡು ಬಂದಿರುವಂತದ್ದು. ಈಗಲೂ ಕೂಡ ಅದೇ ಮಾರ್ಗವಾಗಿ ನೀರು ಹರಿತಾ ಇರುವಂತದ್ದನ್ನು ಕೂಡ ನೋಡಬಹುದು. ಇಂತಹ ಘಟನೆಗಳು ಮಂಗಳೂರಿನ ಕೆಲವು ಭಾಗದಲ್ಲಿ ನಡೀತಾ ಇರುವಂತದ್ದು ಮತ್ತಷ್ಟು ಕುಸಿಯುವಂತಹ ಭೀತಿಯಲ್ಲಿದೆ. ಮತ್ತೆ ಕೆಲವೊಂದಿಷ್ಟು ಮನೆಗಳಿಗೆ ಹಾನಿ ಕೂಡ ಆಗಿರುವಂತದ್ದು. ಆ ಮನೆ ಹಾನಿಯಾದವರನ್ನು ಸದ್ಯಕ್ಕೆ ಬೇರೆ ಕಡೆ ಸ್ಥಳಾಂತರ ಕೂಡ ಇಲ್ಲಿನವರು ಸೇರಿಕೊಂಡು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮನೆಯಲ್ಲಿ ಸಹ ಯಾರು ಇರಲಿಲ್ಲ, ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಜೋರಾದ ಮಳೆಗೆ ಇದು ಈ ತರ ಘಟನೆ ನಡೆದಿದೆ. ಇದು ಮಣ್ಣು ಕಂಪ್ಲೀಟ್ ಬಂದುಂಟಲ್ಲ, ಅದ್ರ ಮೇಲೆ ಇಲ್ಲಿ ಒಂದು ಬಾವಿ ಇತ್ತು, ಕಂಪ್ಲೀಟ್ ಇದಾಗಿದೆ. ಇದು ಈ ಭಾಗದಲ್ಲಿ ಮನೆ ತುಂಬಾ ಇದೆ, ಒಂದು 150-200 ಮೇಲೆ 70 ಮನೆ ಇದೆ ಈ ಕಡೆ. ಅದೇ ಈ ಭಾಗದಲ್ಲಿ ಒಂದು 5-6-8 ಮನೆಗೆ ಇದಾಗಿದೆ ಈ ಕಡೆ. ಮತ್ತೆ ನೋಡಿ ಆ ಕಡೆ ಕೆಳಗಡೆಲ್ಲ ಈ ಮನೆಯವರನ್ನು ಈಗ ನಾವು ಊರಿನವರು ಸೇರಿ ಒಂದು ಸ್ಥಳಾಂತರ ಮಾಡಿಸಿದ್ದೇವೆ. ಇದು ಈಗ ಮನೆ ಏನು ಕಾಲುವೆ ನಿಮ್ಗೆ ಕಾಣ್ತಾ ಇದೆ, ಇದು ಪರ್ಫೆಕ್ಟ್ ಅಲ್ಲ, ಇದಕ್ಕೆ ಯಾವಾಗ ಸಹ ಬೀಳ್ಬಹುದು. ಅರ್ಧಂಬರ್ಧವಾಗಿ ನೀವು ನೋಡಿದ್ರೆ ಗೊತ್ತಾಗ್ತದೆ ಆ ಕಡೆಯಿಂದ. ಮನೆಯಲ್ಲಿ ಸಹ ಯಾರು ಇರಲಿಲ್ಲ, ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಒಂದಷ್ಟು ಕಡೆ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದೆ. ಅದರಂತೆ ಮಂಗಳೂರು ಹೊರವಲಯದ ಕಣ್ಣೂರು ಸಮೀಪದಲ್ಲಿ ಗುಡ್ಡ ಕುಸಿತ ಆಗಿ ಮನೆಗಳ ಮೇಲೆ ಬಿದ್ದಿರುವಂತದ್ದು. ನಾನೀಗ ಅದೇ ಪ್ರದೇಶದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಮೇಲ್ಭಾಗದಲ್ಲಿ ಯಾವ ರೀತಿಯಂತಹ ಗುಡ್ಡ ಪ್ರದೇಶ ಇದೆ ಅನ್ನುವಂಥದ್ದು. ಅಂದ್ರೆ ಈ ಒಂದು ಮನೆಗಳೇ ಗುಡ್ಡ ಪ್ರದೇಶದ ಮೇಲ್ಭಾಗದಲ್ಲಿ ಇರುವಂತಹ ಮನೆ, ಆ ಮನೆಗಳ ಮೇಲೆ ಮತ್ತಷ್ಟು ಗುಡ್ಡ ಪ್ರದೇಶ ಇರುವಂತದ್ದು. ಏನು ಮೊನ್ನೆಯಿಂದ ಬಹಳಷ್ಟು ಜೋರಾದಂತಹ ಮಳೆ ಮಂಗಳೂರು ಭಾಗದಲ್ಲಿ ಬರ್ತಾ ಇರುವಂತದ್ದು. ಮಳೆಯ ಪರಿಣಾಮವಾಗಿ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗಿರುವಂತದ್ದು. ಅಂದ್ರೆ ಮೇಲ್ಭಾಗದ ಮಣ್ಣು ಕುಸಿದು ಕೆಳಭಾಗದ ಮನೆಗಳ ಮೇಲೆ ಬಿದ್ದಿರುವಂತದ್ದು. ಸುಮಾರು 4 ಮನೆಗಳಿಗೆ ಆ ಗುಡ್ಡ ಕುಸಿತದಿಂದ ಹಾನಿಯಾಗಿರುವಂತದ್ದು. ಪ್ರಮುಖವಾಗಿ ಈ ಕೆಳಭಾಗದಲ್ಲಿ ಏನು ಹಂಚಿನ ಮನೆ ಏನಿದೆ ಅದು ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ನೀವು ಆ ಮನೆಯ ಮೇಲ್ಭಾಗದಲ್ಲಿ ಬಿದ್ದಂತಹ ಮಣ್ಣನ್ನು ಕೂಡ ಗಮನಿಸಬಹುದು. ಹೆಚ್ಚಿನ ಮಣ್ಣು ಈ ಭಾಗದಲ್ಲಿ ಬಿದ್ದಿರುವಂತದ್ದು. ಜೊತೆಗೆ ಮೇಲ್ಭಾಗದ ಮರಗಳು ಕೂಡ ಕುಸಿತು ಆ ಮನೆಯ ಮೇಲ್ಭಾಗಕ್ಕೆ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಆ ಮನೆಯಲ್ಲಿ ನಿನ್ನೆ ಯಾರು ಇರಲಿಲ್ಲ. ಅಂದ್ರೆ ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ರು, ಹಾಗಾಗಿ ಆ ಮನೆಯಲ್ಲಿ ಯಾರು ಇರಲಿಲ್ಲ. ಹೀಗಾಗಿ ದೊಡ್ಡ ಒಂದು ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಜೊತೆಗೆ ಆ ಒಂದು ಮಣ್ಣು ಏನಿದೆ ಆ ಮಣ್ಣು ಕೊಚ್ಚಿಕೊಂಡು ಬಂದು ಈ ಭಾಗದಲ್ಲಿ ಶೇಖರಣೆ ಆಗಿರುವಂತದ್ದು ದೃಶ್ಯ ಗಮನಿಸಬಹುದು. ಕೆಳಭಾಗದ ಮನೆಯ ಪಕ್ಕದಲ್ಲಿ ಈ ರೀತಿಯಾಗಿ ಮಣ್ಣು ತುಂಬಿಕೊಂಡಿರುವಂತದ್ದು, ಅಂದ್ರೆ ಗುಡ್ಡದ ಮೇಲ್ಭಾಗದ ಮಣ್ಣು ಕುಸಿದು ಈ ಭಾಗದಲ್ಲಿ ಶೇಖರಣೆ ಆಗಿರುವಂತದ್ದು. ಜೊತೆಗೆ ಆ ಭಾಗದಲ್ಲಿ ಒಂದು ಬಾವಿ ಕೂಡ ಇತ್ತು. ಬಾವಿ ಸಂಪೂರ್ಣವಾಗಿ ಮಣ್ಣಿನಿಂದ ಆವೃತಗೊಂಡಿರುವಂತದ್ದು. ಜೊತೆಗೆ ಒಂದಷ್ಟು ಮರಗಳು ಕೂಡ ಈ ಭಾಗದಲ್ಲಿ ಬಿದ್ದಿರುವಂತದ್ದು. ಆ ಮನೆ ಜೊತೆಗೆ ಈ ಒಂದಷ್ಟು ಅಂದ್ರೆ ಈ ಭಾಗದ ಒಂದಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿರುವಂತಂದ್ರೆ ಆ ಮೇಲ್ಭಾಗದ ಬೃಹದಾಕಾರದ ಗುಡ್ಡ ಇರುವ ಕಾರಣವಾಗಿ ಆ ಗುಡ್ಡದ ಮಣ್ಣು ಈ ರೀತಿಯಾಗಿ ಕುಸಿತ ಕಂಡಿರುವಂತದ್ದು. ಜೊತೆಗೆ ನೀವೊಂದು ನೀರು ಬಂದಿರತಕ್ಕಂತ ದಾರಿ ನೋಡಬಹುದು. ಅಂದ್ರೆ ಮೇಲ್ಭಾಗದಲ್ಲಿ ಏನು ನೀರು ಏಕಸಮನೆ ಬಂದು ಈ ರೀತಿಯಾಗಿ ಮಣ್ಣು ಕೂಡ ಅದಕ್ಕೆ ಕೊಚ್ಚಿಕೊಂಡು ಬಂದಿರುವಂತದ್ದು. ಈಗಲೂ ಕೂಡ ಅದೇ ಮಾರ್ಗವಾಗಿ ನೀರು ಹರಿತಾ ಇರುವಂತದ್ದನ್ನು ಕೂಡ ನೋಡಬಹುದು. ಇಂತಹ ಘಟನೆಗಳು ಮಂಗಳೂರಿನ ಕೆಲವು ಭಾಗದಲ್ಲಿ ನಡೀತಾ ಇರುವಂತದ್ದು ಮತ್ತಷ್ಟು ಕುಸಿಯುವಂತಹ ಭೀತಿಯಲ್ಲಿದೆ. ಮತ್ತೆ ಕೆಲವೊಂದಿಷ್ಟು ಮನೆಗಳಿಗೆ ಹಾನಿ ಕೂಡ ಆಗಿರುವಂತದ್ದು. ಆ ಮನೆ ಹಾನಿಯಾದವರನ್ನು ಸದ್ಯಕ್ಕೆ ಬೇರೆ ಕಡೆ ಸ್ಥಳಾಂತರ ಕೂಡ ಇಲ್ಲಿನವರು ಸೇರಿಕೊಂಡು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.